ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ವಿನಯ್ ಲಾಗ್. ಏನು ತುಂಬ ಇಷ್ಟು ಬ್ರೈಟಾಗಿ ಕಾಣಿಸ್ತಾ ಇದ್ದೀನಿ ಅಂತೆಲ್ಲ ಇದರಿಂದ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ. ಸೊ ನಾವು ಬೆಳಗ್ಗೆನೇ ಪೂಜೆ ಮಾಡಿದ್ದೀನಿ, ಅದು ನಾನು ಕ್ಲಿಪ್ಸ್ ಹಾಕಿದ್ದೀನಿ. ಇವಾಗ ಆಲ್ರೆಡಿ ಟೈಮ್ ಬಂದು 10 o'clock. ಎಲ್ಲ ರಾತ್ರಿಯಲ್ಲಿ ನಿದ್ದೆನೇ ಇಲ್ಲ, 2 o'clock ಮಲಗಿರೋದು. ತುಂಬ ಕೆಲಸ. ಲಾಸ್ಟ್ ವೀಡಿಯೋ ನೋಡಿರ್ಬೋದು, ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ ಅನಿಸಿರುತ್ತೆ. ನಾನು ಮಾಡಿರ್ತೀನಿ, ಈ ವಿಡಿಯೋ ಹಾಕೋಕ್ಕಿಂತ ಮುಂಚೆ ಅದು ಅಪ್ಲೋಡ್ ಮಾಡಿರ್ತೀನಿ. ಆ ವಿಡಿಯೋದಲ್ಲಿ ನೋಡಿರ್ಬೋದು ಎಷ್ಟು ಟೈಮು ಅಂದ್ಬಿಟ್ಟು. ಸಖತ್ ಟಯರ್ಡ್ ಆಗಿದೆ ನನಗಂತೂ ಫುಲ್ಲು. ನನಗೆ ಆಗ್ತಿಲ್ಲ. ಅದರಲ್ಲಿ ನನ್ನ ಮಗನ ಇಟ್ಕೊಂಡಂತೂ ಇನ್ನೂ ಆಗೋಲ್ಲ. ಹೋಟ್ಲು ಬೇರೆ ಇದೆ ಅಲ್ವಾ ನಮ್ಮದು, ನಾನ್ ವೆಜ್ ಹೋಟ್ಲು ಹಾಕಲ್ಲ, ವೆಜ್ ಇರುತ್ತೆ ನಮ್ಮದು. ಮಾರ್ನಿಂಗು ಟಿಫನ್ದು ಇರುತ್ತಲ್ವ, ಅದು ಹಾಕಿರ್ತೀವಿ. ತುಂಬ ಅಂದರೆ ತುಂಬ ಟಯರ್ಡ್ ಆಗಿದ್ದೀನಿ ನಾನಂತೂ. ನನ್ನ ಮಗ ಅಂತೂ ಒಂದು ಕಡೆ ಇರ್ತಾಯಿಲ್ಲ, ಸಖತ್ತು. ನಮ್ಮ ಮನೇಲಿ ಹೆಂಗೆ ಕುಣಿಸಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನನಗೆ ಹೆಂಗೆ ಬಂದೈತೋ ನಾನು ಮಾಡಿ ಡೆಕೋರೇಟ್ ಮಾಡಿದ್ದೀನಿ. ಕ್ಲಾರಿಟಿನೇ ಬರ್ತಾಯಿಲ್ಲ ಅಲ್ವಾ. ಅದು ನನಗೆ ಹೆಂಗೆ ಬರುತ್ತೋ ನಾನು ಹಂಗೆ ಮಾಡಿದ್ದೀನಿ ಅಷ್ಟೇ. ಏನಪ್ಪ ಲಾಗು ಅಂತ ಅಂದರೆ ನಾನೆಲ್ಲ ಹೇಳ್ಬಿಟ್ಟು ಆದಮೇಲೆ ಏನಪ್ಪ ಲಾಗು ಅಂತ ಹೇಳ್ತಾ ಇದ್ದೀನಿ, ಸಾರಿ. ಇವತ್ತು ಹಬ್ಬದ ದಿನ ಅಲ್ವಾ. ಸೊ ಹೆಂಗಿರುತ್ತೆ ದಿನ, ಹಬ್ಬದ ದಿನ ಹೆಂಗಿರುತ್ತೆ, ಹೇಗೆಲ್ಲ ಇರ್ತೀವಿ ಅನ್ನೋದ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ನಾನೊಂದು ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಏನು ನೋಡಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀರ. ನಾಳೆ ನಮ್ಮದು ಓಟು ಬೇರೆ ಇದೆ ಅಲ್ವಾ. ನಾಳೆ ಸಾಯಂಕಾಲ ಏನೂ ಮಾಡ್ಕೊಳಕ್ಕಾಗಲ್ಲ. ಸೊ ಅರ್ಶಿನ ಕುಂಕುಮ ಕರಿಬೇಕು, ಹೋಗಬೇಕು ಅಲ್ವಾ. ಸೊ ಏನಂದರೆ ಏನೂ ಆಗಲ್ಲ, ತೆಂಗಿನಕಾಯಿ ಬೇಕು. ಮಿನಿಮಮ್ ನಾವು 8 ತೆಂಗಿನಕಾಯಿ ಹೊಡಿತೀವಿ ಮಾರ್ನಿಂಗಿಗೆ, ಈವ್ನಿಂಗಿಗೆ ಎರಡಕ್ಕೂ ನಾನು ಮಾರ್ನಿಂಗೇ ಹೊರಟ್ಬಿಡ್ತೀನಿ. ನನಗೆ ಟೈಮ್ ಸಿಗಲ್ಲ. ಮೊಬೈಲ್ ಇಟ್ಕೊಂಡು ನಾನು ಹೋಟ್ಲಿಗೆ ಹೋಗಬೇಕು, ಕೆಲಸ ಇರುತ್ತೆ, ಮಸಾಲೆ ಎಲ್ಲ ರುಬ್ಕೊಳ್ಬೇಕಲ್ವಾ. ಸೊ ಹಾಗಲ್ಲ, ಅದಕ್ಕೆ ನಾನು ಮಾಡ್ಕೊಡ್ತೀನಿ. ಇವಾಗ ಫ್ರೀ ಇದ್ದೀನಿ, ಪೂಜೆ ಹಾಕಿದೆ ಅಲ್ವಾ. ಮಗನೂ ಮಲ್ಕೊಂಡಿದ್ದಾನೆ, ಅವನು ಇದ್ದರೆ ನನಗೆ ಕೆಲಸ, ಅವನಿಗೆ ಸ್ನಾನ ಮಾಡಿಸಿ ಎಲ್ಲ ಆದಮೇಲೆ ಗಂಡ ನನಗೆ ಫ್ರೀ ಇರಲ್ಲ. ಸೊ ಅದಕ್ಕೆ ಫ್ರೀ ಇದ್ದೀನಿ ಅಂದ್ಬಿಟ್ಟು ಬಿಡಿಸ್ತಾ ಇದ್ದೀನಿ. ಈಗ ನಾನು ತೆಗಿಯೋದಕ್ಕೆ ಎಷ್ಟು ಕೋಪ ಬರುತ್ತೆ ಒಂದೊಂದ್ಕಿಂತ ಕೈ ಮೇಲೆ ಹೊಡ್ಕೊಂಡ್ಬಿಡ್ತೀನಿ. ಕುಯ್ಯೋದು ಎಷ್ಟು ಈಸಿ, ಇದನ್ನ ಕಟ್ಟು ಇಸೋ ಅಷ್ಟಕ್ಕೆ ಅದು 8 ತೆಂಗಿನಕಾಯಿ ನಾನು ಹೊಡೆಯೋದು ನಿಜ ಆಗಲ್ಲ. ಅದೇನು ಮಾಡೋಕ್ಕಾಗಲ್ಲ, ಮಾಡಿಬೇಕು.
ಆ್ಯಕ್ಚುಲಿ ನಮ್ಮ ಮನೆ ಟೈಲ್ಸ್ ಬಂದು ವೈಟ್ ಕಲರು. ನಾವು ಆವಾಗ ಕುಯ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ, ಗಲೀಜಿರುತ್ತೆ, ಬಿಡಿಸೋದಿರುತ್ತೆ, ಜಾಸ್ತಿ ಇರುತ್ತೆ. ಗುಡಿಸ್ತಾ ಇರಬೇಕು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಪೂಜೆ ಮಾಡಿ ಕೂರಿಸ್ಬೇಕು ಅಂತ ಗಲೀಜಾಗ್ಬಿಟ್ಟಿರುತ್ತೆ, ಹಂಗೆ ಇರೋಕ್ಕೂ ಅದೆಲ್ಲ ಕರೆ ಕಟ್ಕೊಂಡ್ಬಿಡುತ್ತೆ. ಆಲ್ಮೋಸ್ಟ್ ನಾನು ಕ್ವಶನ್ ಕೇಳಿದ್ರಲ್ಲಿ ನಾನು ಇನ್ಸ್ಟಾದಲ್ಲಿ ಕ್ವಶನ್ ಹಾಕಿದ್ದೆ, ಯಾವ ಥರ ಹೋಮ್ ಟೂರ್ ಮಾಡಿ ನಿಮ್ಮ ಹಸ್ಬೆಂಡ್ ಜೊತೆ 24 hours. ತುಂಬ ಕ್ವಶನ್ಸ್ ಅದೇ ಬಂದಿದೆ. ಪಕ್ಕ ಮಾಡ್ತೀನಿ, ಹೋಮ್ ಟೂರ್ ಮಾಡೇ ಮಾಡ್ತೀನಿ. ಬಟ್ ನಮ್ಮದು ಚಿಕ್ಕ ಮನೆ, ನನಗೆ ತೋರಿಸೋಕೆ ಒಂಥರ ಅನ್ನೋಕ್ಕಿಂತ ನಮ್ಮ ಮನೇಲಿ ಅಷ್ಟೊಂದು ಏನೂ ತೋರಿಸುವಂಥ ಐಟಮ್ಸ್ ಏನು ಇಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ನಮ್ಮ ಅಡುಗೆ ಮನೆ ಅಂತೂ ತುಂಬ ಚಿಕ್ಕದು, ಆರ್ಗನೈಸ್ ಮಾಡೋಕ್ಕೂ ಸಹ ಜಾಗ ಇಲ್ಲ. ನಮ್ಮದು ಗ್ರೈಂಡ್ರು ಎಲ್ಲ ಇರೋದ್ರಿಂದ ತುಂಬ ರಿಸ್ಕ್ ಆಗುತ್ತೆ. ಓವನ್ನು, ಕಾಫಿ ಮೇಕರ್ ಎಲ್ಲ ನಾವು ಸಜ್ಜ ಮೇಲೆ ಇಟ್ಟಿದ್ದೀವಿ, ಏನೂ ಇದ್ದಕ್ಕೆ ನಮ್ಮಲ್ಲಿ ಜಾಗ ಇಲ್ಲ ಅಡುಗೆ ಮನೇಲಿ. ಹಂಗೂ ಇರ್ತಾರೆ. ಹಾಲೆಲ್ಲ ತುಂಬ ದೊಡ್ಡದಾಗಿ ಕಟ್ಬಿಟ್ಟು ಅಡುಗೆ ಮನೆ ತುಂಬ ಚಿಕ್ಕದಾಗಿ ಕಟ್ಬಿಟ್ಟಿದ್ದಾನೆ, ಜಾಗ ಇಲ್ಲ. ಅದಕ್ಕೆ ನನಗೆ ನಂಗೆ ಆರ್ಗನೈಸ್ ಮಾಡ್ಕೊಳಕ್ಕೆ ತುಂಬ ಇಷ್ಟ, ಡೆಕೋರೇಟ್ ಮಾಡ್ಕೊಳಕ್ಕೆಲ್ಲ. ಬಟ್ ಜಾಗ ಇಲ್ದಿರ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಕೆಟ್ಟದೇ ಸ್ವಂತ ಮನೆ ಕಟ್ಕೊಳ್ಬೇಕು ಗೈಸ್. ಇದೆ ಯಾವ್ದು ಸೈಟ್ ಇದೆ, ಹಂಗೆ ಅಂತ ಅಂದ್ಕೋಬೇಡಿ, ಸೈಟ್ ಇದೆ. ಬಟ್ ನಮ್ಮ ದೊಂಸಂದ್ರದಲ್ಲಿ ಇದೆ ಸೈಟು, ಬ್ಯಾಂಗ್ಳೂರಲ್ಲಿ ಇಲ್ಲ. ನೋಡೋಣ, ಇವಾಗ ನಾನು ತೆಲುಗು ಮಾತಾಡಿದ್ದೀನಿ ಅಲ್ವಾ, ಇದು ಹಾಕ್ತೀನಿ. ಈ ವಿಡಿಯೋನೂ ಏನೋ ಕಾಪಿರೈಟ್ ಬಂತು ಅಂದರೆ ಅಕ್ಕ ಅದು ತೆಲುಗು ಮಾತಾಡಿದ್ದಾನೆ ಅಂತ ಅಂದ್ಕೊತೀನಿ. ಅದು ಏನು ಬರ್ತಿದೆ ಗೈಸ್ ನನಗೆ ಗೊತ್ತೇ ಆಗ್ತಿಲ್ಲ. ಆಲ್ರೆಡಿ ಒಂದು ನನ್ನ ಮದುವೆ ವಿಡಿಯೋದು ಕಾಪಿರೈಟ್ ಬಂದಿತ್ತು, ಅದು ಸಾಂಗ್ ಏನೋ ಅಂತ ಕಾಪಿರೈಟ್ ಅಂತ ಬಂದಿದೆ. 2 ಬಂದಿದೆ ನನ್ನದು, ಪಾರ್ಟ್ 1 ಪಾರ್ಟ್ 2, ರಿಸೆಪ್ಷನ್ದು ಮದುವೆದು 2 ಬಂದುಬಿಟ್ಟಿದೆ. ಅದು ಸಾಂಗಿಗೆ ಅಂದ್ಬಿಟ್ಟು ಸುಮ್ಮನೆ ಆದರೆ ಈ ವಿಡಿಯೋನೂ ಆಗಿದೆ. ಯಾಕಾಗತ್ತೆ ಇದು ನೀವು ಹೇಳಿ ಪ್ಲೀಸ್. ನಾರ್ಮಲಾಗಿ ಹಿಂಗೆ ಇರೋದು, ನಾನು ಮನೆಯಲ್ಲೂ ಸಹ ಹಿಂಗೆ ಇರೋದು, ಅದಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀನಿ. ನಾನು ನಾರ್ಮಲಾಗಿ ಮಾತಾಡ್ತಾ ಇದ್ದೀನಿ, ನೀವು ಒಳ್ಳೆಗೆ ಓವರ್ ಆಗಿ ಹೆಂಗೆ ಆಡ್ತಾ ಇದ್ದಾಳೆ ಅಂತೆಲ್ಲ ಪ್ಲೀಸ್ ಅನ್ಕೋಬೇಡಿ. ನಾನು ನಾರ್ಮಲಾಗಿ ಇರೋದೇ ಹಿಂಗೆ. ನಾನು ಏನೋ ಅಂತಾರಲ್ಲ, ಹುಟ್ಟಾಗಿಂದನೂ ನಾನು ಹಿಂಗೆ ಇರೋದು. ನಾನು ಚಿಕ್ಕ ಆ ಥರ ಆಡೋದು ಅಂದ್ಕೊಂಡೇ ಇರ್ತೀನಿ. ಆಮೇಲೆ ಎಲ್ಲರೂ ಅಂದ್ಕೊಂಡೆ ಚೇಳ್ ಥರ ಆಗ್ತಾಳೆ. ನಾನು ಹೋಟೆಲ್ ನನ್ನ ಪುಟ್ಟ ಕನಸು ಅಂತ ಆಗ್ತಾಗ ತುಂಬ ಜನ ಎಷ್ಟು ಸಪೋರ್ಟಿವ್ ಆಗಿ ಮಾತಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದೆ, ನೋಡಮ್ಮ ಈ ಥರ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಈ ವಿಡಿಯೋಗೆ. ನನ್ನ ಹಸ್ಬೆಂಡ್ ಕಂಟೆಂಟ್ ಇಟ್ಕೊ ಅಂತ ಮಾತಾಡ್ತಾರೆ ಅವರು. ನನಗೆ ಈ ಥರ ನಾರ್ಮಲ್ ಲಾಗೆಲ್ಲ ಮಾಡಬೇಡ, ಏನೋ ಕಂಟೆಂಟ್ ಇಟ್ಕೊ, ಅಡುಗೆ ಮಾಡು, ಇಲ್ಲ ಆ ಥರದ್ದು ವಿಡಿಯೋ ಮಾಡ್ಕೊ, ಅವಾಗ ಹೋಗುತ್ತೆ. ಇನ್ನು ಸುಮ್ಮನೆ ಯಾರು ನೋಡ್ತಾರೆ, ಯಾರೋ ಒಬ್ರಿಬ್ರು ನೋಡ್ತಾರೆ ಅಷ್ಟೇ ಆ ವಿಡಿಯೋನ, ಎಲ್ಲರೂ ನೋಡಲ್ಲ ಅಲ್ವಾ. ಅದನ್ನು ಫುಡ್ ನಮ್ಮ ಮಾವ ನಾನು ಆ ವಿಡಿಯೋದಲ್ಲೇ ಹೇಳಿದ್ದೆ, ನಮ್ಮ ಮಾವ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅವರು ಭಟ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ನಾನ್ ವೆಜ್ ಅಂತೂ ಕೇಳೋದೇ ಬೇಡ, ಸಕ್ಕತ್ತಾಗಿ ಮಾಡ್ತಾರೆ, ಸ್ಪೈಸಿಯಾಗಿ. ಯಾರನ್ನ ಸ್ಪೈಸಿ ಲವರ್ಸ್ ಇದ್ದರೆ ನಮ್ಮ ಮಾವನ ಹತ್ರ ಅಡುಗೆ ಮಾಡಿಸ್ಕೊತೀನಿ, ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ನಮ್ಮ ಮಾವ ಹತ್ರ ಮಾಡಿಸ್ಕೊ, ನಮ್ಮ ಹೋಟ್ಲದು ಅಡುಗೆದೆಲ್ಲ ಹೆಂಗೆ ಮಾಡಲು ಅಂತಾರೆ. ನಾನು ಆಕ್ಸೆಸರಿ ಕಲೆಕ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಹೇಳ್ತೀರಾ ಗೈಸ್, ಮಾಡಲ? ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಇದೆ, ಅದಕ್ಕೆ ಮಾಡೋಣ ಅಂತ. ನನಗೆ ಅದ್ರ ಮೇಲೆ ತುಂಬ ಕ್ರೇಜ್ ಇತ್ತು ಅವಾಗ, ಅದಕ್ಕೆ ತಗೊಂಡು ಇಟ್ಕೊತಾ ಇದ್ದೆ. ಇವಾಗ ಸಣ್ಣ ಪುಟ್ಟ ನೋಡಿದ್ರೆ ಇಷ್ಟ ಆದರೆ ಮಾತ್ರ ತೊಗೊಳ್ತೀವಿ. ಇವಾಗ ಡ್ರೆಸ್ಗಳ ಮೇಲೆ ಬಂದೈತೆ, ಯಾವ್ದು ನೋಡಿದ್ರು ತೊಗೊಂಬೇಡ. ಶಾಪಿಂಗಲ್ಲಿ ಜುಡಿಯೋಗೆ ಹೋಗ್ತೀನಿ, ಇಲ್ಲ ಟೆಸ್ಟ್ ಮಾಡ್ಗೆ ಹೋಗ್ತೀನಿ, ಇಲ್ಲ ಮೀಶೋ, ಅಮೆಝಾನ್, ಮಿಂತ್ರಾ ಅಷ್ಟರಲ್ಲೇ ಮಾಡೋದು. ನಾನು ಯಾವುದ್ರಲ್ಲೂ ಮಾಡೋದು. ನನಗೆ ಫ್ಲಿಪ್ಕಾರ್ಟಲ್ಲೆಲ್ಲ ಅಡ್ಜಸ್ಟ್ ಆಗೋಲ್ಲ, ಡ್ರೆಸ್ಸು ಇಷ್ಟ ಆಗೋಲ್ಲ, ಕ್ವಾಲಿಟಿ ಎಲ್ಲ ನನಗೆ ಇಷ್ಟ ಆಗೋಲ್ಲ. ಮೀಶೋದಲ್ಲಿ ಡೈಲಿ ಯೂಸಿಗೆ ಮಾತ್ರ ತೊಗೊಳ್ತೀನಿ. ನಾನು ಎಲ್ಲ ಹೋಗೋಕ್ಕೆ ಬರೋಕ್ಕೆಲ್ಲ ತಗೊಳಲ್ಲ, ಡೈಲಿ ವೇರ್ಸ್ ಮಾತ್ರ ನಾನು ತಗೊಳ್ಳೋದು.
ಅದು ಟಿ ಶರ್ಟ್ಸು, ಟ್ರ್ಯಾಕ್ ಪ್ಯಾಂಟ್ ಆ ಥರ ತೊಗೊತೀನಿ ಅಷ್ಟೇ. ಇನ್ನೆಲ್ಲ ಮಿಂತ್ರಾದಲ್ಲಿ ತೊಗೊತೀನಿ ನಾನು. ಈ ಡ್ರೆಸ್ಸು ಸಹ ನಾನು ತಗೊಂಡಿರೋದು ಟೆಸ್ಟ್ ಮಾಡ್ತಾರೆ, ಜಸ್ಟ್ 800 ಹೆಂಗಿದೆ. ನನ್ನ ಹಸ್ಬೆಂಡ್ ಕೊಟ್ಟಿದ್ದು ಸಾರಿ. ನನಗೆ ಡ್ರೆಸ್ಗಳಿಗೆ, ಸ್ಲಿಪ್ಪರ್ಸ್ಗೆ ಎಲ್ಲ ಬ್ರ್ಯಾಂಡೆಡ್ ಹಾಕೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಒಂದು 2 ಕಿತ ಹಾಕೋದಕ್ಕೆ ಅಷ್ಟಕ್ಕೆ ನಾನು ಎಂತಕ್ಕೆ ಅಷ್ಟು ಬ್ರ್ಯಾಂಡೆಡ್ ಕೊಡಬೇಕು, ಅದು ನನಗೆ ಇಷ್ಟ ಆಗೋಲ್ಲ. ಯಾವುದಕ್ಕೆ ಎಷ್ಟು ಕೊಡಬೇಕೋ ಅಷ್ಟೇ ಕೊಡೋದು ನಾನು ಬಾರ್ಗಿಂಗ್ ಅಂತೂ ತುಂಬ ಮಾಡ್ತೀನಿ. ನಂಗೆ ಇಷ್ಟ, ನಂಗೆ ಬಟ್ಟೆಗಳಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಆಕ್ಸೆಸರೀಸ್ ಮಾಡ್ತೀನಿ. ನನ್ನ ವೆಡ್ಡಿಂಗ್ ಫ್ರಾಕ್ಸು ಮತ್ತು ತುಂಬ ಗೌನ್ಸು ಒಂದು 4-5 ಇದೆ ಗೌನ್ಸು ನನ್ನ ಹತ್ರ. ಎಲ್ಲ ಒನ್ ಟೈಮ್ ಯೂಸು. ನನಗೆ ಶೋ ಆಫಲ್ಲ ಒಂದು ಫ್ರಾಕ್ ತುಂಬ ಇಷ್ಟ ಆಗೋಗಿತ್ತು. ಅದು ಇಸ್ಕೊಂಡು ಅದು ತುಂಬ ಎಕ್ಸ್ಪೆನ್ಸಿವ್, 6,000-7,000 ಅದು ಆ ಫ್ರಾಕು. ತಗೊಂಡು ಹೋಗೋಣ ನನಗೆ ಮನಸ್ಸಾಗಿಲ್ಲ. 1 ಇಯರ್ ಕಾದಿದ್ದೀನಿ, ತಗೊಳ್ಳೇಬೇಕು ಆ ಡ್ರೆಸ್ಸು ಅಂದ್ಬಿಟ್ಟು ಫೈನಲ್ಲಿ ತಗೊಂಡು. ಅದ್ರಲ್ಲಿ ಆ ಫ್ರಾಕು ಫಸ್ಟ್ ಟೈಮ್ ಹಾಕಿದ್ದೆ ನಮ್ಮ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಹಾಕಿದ್ದೀನಿ. ಯಾರೆಲ್ಲ ನನ್ನ ಪ್ರೀ ವೆಡ್ಡಿಂಗ್ ಶೂಟ್ ನೋಡಿಲ್ಲ ಅಂದರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಪ್ಲೀಸ್ ಹೋಗಿ ನೋಡಿ. ಅದು ವಿಡಿಯೋ ಅದ್ರಲ್ಲಿ ಹಾಕಿದ್ದು ರೆಡ್ ಕಲರ್ ಮಾತ್ರ ನಾವು ರೆಂಟಿಗೆ ತೊಗೊಂಡಿದ್ವಿ. ಇನ್ನೆಲ್ಲ ನಂದೇ. ನಮಗೆ ಅವಾಗ ಐಡಿಯಾ ಇರಲಿಲ್ಲ ಯಾವ ಥರ ಫೋಟೋಶೂಟ್ ಮಾಡಬೇಕಾ ಏನೂ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಇವಾಗಿರೋ ಐಡಿಯಾಸು ನನಗೆ ಅವಾಗ ಇರಲಿಲ್ಲ. ಅವಾಗಿನ ಚೈಲ್ಡ್ ಇದ್ದೆ. ಅದಕ್ಕೋಸ್ಕರ ನಾನು ಮದುವೆದು ಹೇಳ್ತೀನಿ. ನನ್ನ ಹಸ್ಬೆಂಡ್ ಇರಬೇಕು ಜೊತೆಯಲ್ಲೇ, ಬಟ್ ಅವ್ರಿಗೆ ಮುಜುಗರ ಆಗುತ್ತೆ, ನಾನೇನು ಮಾಡಲಿ. ಅದಕ್ಕೆ ನಾನೇ ಸಿಂಗಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಆದರೆ ಇವತ್ತು ಮಾಡೋಣ, ನನ್ನ ಮದುವೆ ಸ್ಟೋರಿ ಹೇಳೋಣ ಅಂತ ಅಂದ್ಕೊಳ್ತೀನಿ. ಯಾರು ಇಲ್ವಲ್ಲ, ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಕೆಲಸ ಇದೆ, ಸಾರಿ ಗೈಸ್, ಆಗಲ್ಲ, ನಿಜ ಆಗಲ್ಲ. ಪಕ್ಕ ಒಂದಿಲ್ಲ ಮಾಡೇ ಮಾಡ್ತೀನಿ. ನಾನು ಮಾರ್ನಿಂಗಲ್ಲೂ ಫ್ರೀ ಇರ್ತೀನಲ್ವ, ಮಾಡ್ತೀನಿ. ಮಾರ್ನಿಂಗ್ ಫ್ರೀ ಅಂದರೆ ಅದೇ 12:30 ಗಂಟೆ ಯಾರೂ ಇರೋಲ್ಲ ಮನೆಯಲ್ಲಿ. ಅವಾಗೆಲ್ಲ ಬಂದುಬಿಡ್ತಾರೆ, ಅವಾಗ ಮಾಡೋಕ್ಕಾಗಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ದಿನ ಲೇಟ್ ಆದರೂ ಪಕ್ಕ ಮಾಡ್ತೀನಿ ವೀಡಿಯೋ. ಹೋಮ್ ಟೂರ್ ಮಾಡ್ತೀನಿ, 24 hours ನನ್ನ ಗಂಡನ ಜೊತೆ ಇರಬೇಕಂತೆ ಮಾಡ್ತೀನಿ. ಇವಾಗ ಡೇ ವಿತ್ ಮೈ ಸುಜನ್ ಜೊತೆ ಎಲ್ಲ ಮಾಡ್ತೀನಿ. ಐಡಿಯಾಸ್ ತುಂಬ ಇದೆ, ಕಂಟೆಂಟ್ ಇದೆ, ಮಾಡೋಕ್ಕೆ ಟೈಮ್ ಇಲ್ಲ. ಮಾಡೋಕ್ಕೆ ನೀವು ಮಾಡಬೇಕಾ? ನನ್ನ ಮೂಡ್ ಒಂದೊಂದು ಥರ ಆಗೋಗಿರುತ್ತೆ. ನಾನು ನಿಮ್ಮ ಹತ್ರ ಮಾತಾಡ್ಕೊಂಡು ಗೈಸ್, ನಾನು ನೋಡಿ ಎಷ್ಟು ಹಾಫ್ ಆನ್ ಅವರಲ್ಲಿ ಮಾಡೋ ಕೆಲಸ ನಾನು 35 ಮಿನಿಟ್ಸ್ ಆಯ್ತು. ನಾನು ಬರೀ ಇಷ್ಟು ತೆಂಗಿನಕಾಯಿಗೆ ಇನ್ನೂ 2 ಹೊಡಿಬೇಕು. ನಿಮ್ಮ ಹತ್ರ ಮಾತಾಡ್ಕೊಂಡು ನಾನು ಎಷ್ಟು ಕೆಲಸ ಮಾಡಿದ್ದೆ. ಆಲ್ರೆಡಿ ವಿಡಿಯೋ 22 ಮಿನಿಟ್ಸ್ ಆಗಿದೆ. ಪಕ್ಕ ಪಾರ್ಟ್ 2 ಆಗುತ್ತೆ. ಸಾರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ನಾವು ನಂತರ ಭಾಗ ಮಾಡಿ ಇಡಬೇಕು, ಗೊತ್ತಾಗಲ್ಲ. ಇದು ಚಟ್ನಿಗೆ ಆ ಥರ ಭಾಗ ಮಾಡಿರ್ತಾರೆ. ನಮ್ಮ ಮತ್ತೆ ಬೆಳಗ್ಗೆ ಮಾಡ್ಕೊಂಡು ಹೋಗ್ಬೇಕಾ, ಈಸಿಯಾಗಿ ಹೋಗುತ್ತೆ ಮಾಡ್ತೀವಿ. ಸೊ ಅದಕ್ಕೆ ನಾನು ಎಲ್ಲ ಕವರ್ಸ್ ಹಾಕ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಕ್ತೀನಿ. ಫ್ರಿಜ್ಜಲ್ಲಿ ಇಕ್ಕೋದ್ರೆ ತೆಂಗಿನಕಾಯಿ 2 days ಇರುತ್ತೆ. ಇದು ಹೊಡೆಯೋಕ್ಕಾಗಿಲ್ಲ, ಹಂಗೆ ಕಟ್ ಮಾಡ್ಕೋಬೇಕು. ಮಾತಾಡಿದ್ದೀನಿ, ಸ್ಟ್ಯಾಂಡ್ ಅಲ್ಲಿದೆ, ಲೈಟ್ಸ್ ಎಲ್ಲ ಅಲ್ಲಿದೆ. ಸೊ ನನ್ನ ವಾಯ್ಸ್ ಕೇಳಿಸುತ್ತೋ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ಇವಾಗ ನಾನು ವೀಡಿಯೋ ನೋಡಬೇಕು, ಎಡಿಟ್ ಮಾಡೋ ಗೊತ್ತಾಗುತ್ತೋ ಇಲ್ಲ, ಏನು ಮಾಡೋದು ಗೊತ್ತಿಲ್ಲ. ಕೇಳಿಸಿಲ್ಲ ಅಂದರೆ ಸ್ವಲ್ಪ ಕೇಳಿಸಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಬ್ಯಾಕ್ಗ್ರೌಂಡಲ್ಲೂ ಏನೂ ನಮ್ಮದು ಸೌಂಡ್ ಇಲ್ಲ, ಸೈಲೆಂಟು. ರೋಡಲ್ಲಿ ಮಾತ್ರ ಚಿಕ್ಕ ಮಕ್ಕಳುಗಳದ್ದು ಮಾತ್ರ ರೋಡಲ್ಲಿ. ನನಗೆ ಈ ಥರ ಹಾಕ್ಬಿಟ್ರೆ ಕುಯ್ಯೋಕ್ಕೆ ಇಷ್ಟನೇ ಆಗಲ್ಲ. ಅದು ಸ್ವಲ್ಪ ಚೂಪಿದೆ ಚಾಕು, ಇದು ಮಂಡಾಗಿದೆ. ಸೊ ಇದ್ರಲ್ಲಿ ಕುಯ್ದ್ರೆ ಕೈ ಏನು ಕುಯ್ಕೊಳಲ್ಲ. ಹಂಗೊಂದು ಕಿತ್ತ ಅದ್ರಲ್ಲಿ ಮಾಡಿಕೊಂಡು ಇಲ್ಲಿ ಕುಯ್ಕೊಬಿಟ್ಟಿದೆ. ಇನ್ನು ಮಾಡ್ಕಿದೆ.
ವೈಟ್ ಡ್ರೆಸ್ ಎಲ್ಲ ಗಲೀಜ್ ಆಯಿತು. ಇನ್ನೂ ರೆಸ್ಟ್ ಹೊಡಿಬೇಕು. ಸರಿ ಗಾಯ್ಸ್, ಈ ವಿಡಿಯೋ ನಮಗೆ ತುಂಬ ಲೆಂತಿ ಆಗೋಗುತ್ತೆ. ಸೊ ಬೇಡ, ಇಷ್ಟೇ ಇರಲಿ ವಿಡಿಯೋ. ಸೊ ಓಕೆನಾ, ನೆಕ್ಸ್ಟ್ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ನಾನು ದೇವಸ್ಥಾನ ಗಾಡೀಲಿ ಹೋಗ್ತೀನಿ. ಆ ವಿಡಿಯೋನ ಮತ್ತೆ ಹೇಳ್ತೀನಿ. ನನ್ನ ಮಗನ ಬೇರೆ ಕರ್ಕೊಂಡು ಹೋಗ್ತೀನಿ ಅಲ್ವಾ. ಸೊ ನೋಡಬೇಕು ಗಾಡೀಲಿ ವಿಡಿಯೋ ಮಾಡೋಕ್ಕಾಗುತ್ತಾ ಇಲ್ಲ ದೇವಸ್ಥಾನದಲ್ಲಿ ಆಗುತ್ತಾ. ದೇವಸ್ಥಾನದಲ್ಲಿ ಆಗಲ್ಲ, ತುಂಬ ರಶ್ ಇರುತ್ತೆ, ಇವತ್ತು ಹಬ್ಬ ಬೇರೆ. ಆ್ಯಕ್ಚುಲಿ ನಾನು ಮೇಕಪ್ ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಇದರಲ್ಲಿ ಹಾಕಿಲ್ಲ ಬಿಕಾಸ್ ತುಂಬ ಲೆಂತಿ ಆಗೋಗುತ್ತೆ ಅಂತ ನಾನು ಹಾಕಿಲ್ಲ. ಸೊ ಅದಕ್ಕೆ ಶಾರ್ಟ್ಸಲ್ಲಿ ಹಾಕ್ತೀನಿ, ಪ್ಲೀಸ್ ಅಲ್ಲಿ ಹೋಗಿ ನೋಡಿ. ಹಾಗೆ ನನಗೆ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಜ್ಯುವೆಲ್ರಿ ಕಲೆಕ್ಷನ್ ಮಾಡಿ ಅಂತ ತುಂಬ ಕೇಳಿದ್ದೀರಾ, ಪಕ್ಕ ಮಾಡ್ತೀನಿ, ಟೈಮ್ ಬರಲಿ ಅದಕ್ಕೂ ಮಾಡ್ತೀನಿ. ಹಾಗೆ ನಿಮಗೆ ನೆಕ್ಸ್ಟ್ ಯಾವ ಥರ ಲಾಗ್ ಬೇಕು ಅಂದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನನಗೆ ಐಡಿಯಾ ಬರ್ತಿಲ್ಲ ಯಾವ ಥರ ಲಾಗ್ ಮಾಡಬೇಕು ಏನು ಅಂತ. ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂದಿದ್ದೆ, ಬಟ್ ದೇವಸ್ಥಾನಕ್ಕೆ ಹೋಗಿಲ್ಲ ಬಿಕಾಸ್ ತುಂಬ ಮಳೆ ಬರ್ತಾಯಿತ್ತು. ಹಾಗೆ ಬಾಡಿ ಫುಲ್ ಪೇಯ್ನ್ ಇತ್ತು, ರೆಸ್ಟ್ ಮಾಡ್ತಾಯಿದ್ದೆ. ಹಾಗೆ 4 o'clock ಎದ್ದು ರೆಡಿಯಾಗಿ 7 o'clock ಆಗೋಯಿತು ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ. ಹಾಗೆ ಬಂದು ಕರೆದಿದ್ರು ಇಬ್ಬರು, ಅವ್ರ ಮನೆಗೆ ಹೋಗಿ. ಹಾಗೆ ನಮ್ಮ ರಿಲೇಟಿವ್ಸ್ ಅವ್ರ ಮನೆಗೆ ನಾನು 4-5 ಜನ ಅಷ್ಟೇ ಮನೆಗೆ ಹೋಗಿದ್ದು. ಹಾಗೆ ಮನೆಗೆ ಬಂದುಬಿಟ್ಟೆ. ನಾನು ಮನೆಗೆ ಬಂದು ಆ ಮಗುಗೂ ನೋಡ್ಕೊಂಡು ತಿನ್ನಿಸ್ಬೇಕಾಗಿತ್ತು, ಅವನಿಗೂ ಎಲ್ಲ ಮಾಡಿಬಿಟ್ಟು ತಿರ್ಗಾ ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ಬೇಕಾಯಿತು, ನಮ್ಮ ಇವ್ರ ಮನೆಗೆ. ಅಲ್ಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ 9:30 ಆಗೋಗಿತ್ತು. ಸೊ ತುಂಬ ಟಯರ್ಡ್ ಆಗೋಗಿತ್ತು. ಹಾಗೆ ನಾನು ಅಮ್ಮ ಮನೆಗೆ ಹೋಗ್ಬಿಟ್ಟೆ, ರೆಸ್ಟ್ ಮಾಡೋಕ್ಕಂತಲೇ ಅಮ್ಮ ಮನೆಗೆ ಹೋಗ್ಬಿಟ್ಟಿದ್ದೀನಿ ನಾನು. ಸ್ಯಾಟರ್ಡೇ ಹೋಗಿ ಥರ್ಸ್ಡೇ ಬಂದೆ. ಫುಲ್ ಟಯರ್ಡ್ ಆಗೋಗಿದ್ದೆ ನಾನು. ಹಬ್ಬ ಎಲ್ಲ ಮುಗಿಸ್ಕೊಂಡು ಮಾರನೇ ದಿನ ಅಮ್ಮ ಮನೆಗೆ ಹೋಗಿ ಥರ್ಸ್ಡೇ ಬಂದಿದ್ದೀನಿ. ಸೊ ನನಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ 1K ಫಾಲೋವರ್ಸ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಇಲ್ಲಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ. ಥ್ಯಾಂಕ್ ಯು ಸೋ ಮಚ್. ನಾನು 1K ಆದಮೇಲೆ ಈ ವಿಡಿಯೋ ಹಾಕ್ತಾಯಿದ್ದೀನಿ, ತುಂಬ ಖುಷಿ ಆಗ್ತಾಯಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.